ಹಣ್ಣುಗಳ ರಾಜ ಅಂತ ಕರೆಯಲ್ಪಡುವ ಮಾವುಗಳು ಬೇಸಿಗೆ ಕಾಲದಲ್ಲಿ ಹೇರಳವಾಗಿ ಲಭ್ಯವಿರುತ್ತವೆ. ಈ ರಸಭರಿತ ಹಣ್ಣುಗಳನ್ನು ಅದರ ರುಚಿ ಮಾತ್ರವಲ್ಲದೆ ಆರೋಗ್ಯ ಪ್ರಯೋಜನಗಳಿಂದಾಗಿ ವಿಶ್ವದ ವಿವಿಧ ಭಾಗಗಳಲ್ಲಿ ಸೇವಿಸಲಾಗುತ್ತೆ. ಆ ನಿಟ್ಟಿನಲ್ಲಿ ಮಾವಿನ ಹಣ್ಣನ್ನು ತಿನ್ನೋದ್ರಿಂದ ಯಾವೆಲ್ಲ ಪೋಷಕಾಂಶಗಳು ಲಭಿಸ್ತವೆ, ಏನೆಲ್ಲ ಪ್ರಯೋಜನಗಳಿವೆ ನೋಡೋಣ. ರಸಭರಿತ ಮಾವಿನ ಆರೋಗ್ಯ ಪ್ರಯೋಜನಗಳಿವು. ಬೇಸಿಗೆ ಆರಂಭವಾಯಿತು ಅಂದ್ರೆ ಮಾವಿನ ಹಣ್ಣುಗಳ ಸೀಸನ್ ಶುರುವಾಯಿತು ಅಂತಲೇ ಲೆಕ್ಕ. ತರೇಹವಾರಿ ವಿಧದ ಮಾವಿನ ಹಣ್ಣುಗಳು ಮಾರುಕಟ್ಟೆಯಲ್ಲಿ ಲಭ್ಯವಿರುತ್ತವೆ. ಬೇಸಿಗೆಯಲ್ಲಿ ಬಿಸಿಲಿನ ಧಗೆಗೆ ಹೈರಾಣಾದ ಸಂದರ್ಭದಲ್ಲಿ ಮಾವಿನ ಹಣ್ಣು ಸೇವಿಸಿದ್ರೆ ಒಂದು ರೀತಿಯ ಸಮಾಧಾನ ಅನ್ಸುತ್ತೆ. ಹಣ್ಣುಗಳ ರಾಜ ಅಂತ ಕರೆಯಲ್ಪಡುವ ಮಾವುಗಳು ಬೇಸಿಗೆ ಕಾಲದಲ್ಲಿ ಹೇರಳವಾಗಿ ಲಭ್ಯವಿರುತ್ತವೆ. ಈ ರಸಭರಿತ ಹಣ್ಣುಗಳನ್ನ ಅದರ ರುಚಿ ಮಾತ್ರವಲ್ಲದೆ ಆರೋಗ್ಯ ಪ್ರಯೋಜನಗಳಿಂದಾಗಿ ವಿಶ್ವದ ವಿವಿಧ ಭಾಗಗಳಲ್ಲಿ ಸೇವಿಸಲಾಗುತ್ತೆ. ತಾಜಾ ಹಣ್ಣನ್ನ ತಿನ್ನೋದ್ರಿಂದ ಅದರ ಎಲ್ಲಾ ಪೋಷಕಾಂಶಗಳನ್ನ ಪಡೆಯಬಹುದಾಗಿದ್ರೂ ಕೂಡ ಅದನ್ನ ರಸದ ರೂಪದಲ್ಲಿಯೂ ಕುಡಿಯಬಹುದಾಗಿದೆ. ಈ ಬೇಸಿಗೆಯ ಶಾಖಕ್ಕೆ ದೇಹಕ್ಕೆ ದ್ರವ ರೂಪದ ಆಹಾರಗಳು ಉತ್ತಮ ಅಂತ ತಜ್ಞರು ಹೇಳ್ತಾರೆ. ಅದೇ ರೀತಿ ಹಣ್ಣಿನ ತಾಜಾ ರಸವನ್ನ ಕುಡಿಯೋದ್ರಿಂದ ದೇಹದ ನಿರ್ಜಲೀಕರಣವನ್ನ ತಪ್ಪಿಸಬಹುದು, ಹೈಡ್ರೇಟ್ ಆಗಿ ಇರಬಹುದು. ಆದ್ದರಿಂದ ವೈಟಮಿನ್ಸ್, ಫೈಬರ್ ಮತ್ತು ಇತರ ಪೋಷಕಾಂಶಗಳಿಂದ ತುಂಬಿರುವ ಮಾವಿನ ರಸವನ್ನ ಕುಡಿತಿದ್ರೆ ಒಳ್ಳೆಯದು. ಇಲ್ಲವಾದಲ್ಲಿ ಇಂದಿನಿಂದಲೇ ಈ ಅಭ್ಯಾಸ ರೂಢಿಸಿಕೊಳ್ಳಿ. ಹಾಗೆಯೇ ಮಾವಿನ ಆರೋಗ್ಯ ಪ್ರಯೋಜನಗಳೇನು, ಏನಾದ್ರೂ ಅಡ್ಡ ಪರಿಣಾಮಗಳಿವೆಯೇ, ಆ ಕುರಿತ ಮಾಹಿತಿ ನೋಡ್ತಾ ಹೋಗೋಣ. ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ. ಮಾವು ವಿಟಮಿನ್ ಸಿ ಮತ್ತು ಕ್ಯಾಲ್ಸಿಯಂ ಸೇರಿದಂತೆ ಅಗತ್ಯ ಜೀವಸತ್ವಗಳು ಮತ್ತು ಖನಿಜಗಳಿಂದ ಸಮೃದ್ಧವಾಗಿದೆ. ಒಟ್ಟಾರೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಪೌಷ್ಟಿಕ ತಜ್ಞರು ಅಭಿಪ್ರಾಯ ಪಡ್ತಾರೆ. ಇನ್ನು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಮಾವಿನಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದೆ. ಇದು ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಜೊತೆಗೆ ವಿಟಮಿನ್ ಸಿ ಬಿಳಿ ರಕ್ತ ಕಣಗಳ ಉತ್ಪಾದನೆಯನ್ನ ಹೆಚ್ಚಿಸುತ್ತೆ. ಆಹಾರವನ್ನ ಜೀರ್ಣ ಮಾಡಲು ಸಹಕಾರಿ. ಮಾವು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಜೊತೆಗೆ ಮಲಬದ್ಧತೆಯನ್ನ ತಡೆಯಲು ಕೂಡ ನೆರವಾಗುತ್ತೆ. ಚರ್ಮದ ಆರೋಗ್ಯವನ್ನ ಹೆಚ್ಚಿಸಬಹುದು. ಈ ಮೊದಲೇ ಹೇಳಿದಂತೆ ಮಾವಿನಲ್ಲಿ ವಿಟಮಿನ್ ಸಿ ಅಂಶವಿದೆ. ಇದು ಚರ್ಮಕ್ಕೆ ಅಗತ್ಯವಾಗಿದೆ ಮತ್ತು ಸುಕ್ಕುಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತೆ. ಇದು ಕಾಲಜನ್ ಉತ್ಪಾದನೆಯನ್ನ ಉತ್ತೇಜಿಸುವುದರ ಹೊರತಾಗಿ ಉರಿಯೂತವನ್ನ ಕಡಿಮೆ ಮಾಡುತ್ತೆ. ಕಣ್ಣಿನ ಆರೋಗ್ಯವನ್ನ ಸುಧಾರಿಸುತ್ತೆ. ಮಾವಿನಲ್ಲಿ ವಿಟಮಿನ್ ಎ ಸಮೃದ್ಧವಾಗಿದೆ. ಇದು ದೃಷ್ಟಿಯನ್ನ ಸುಧಾರಿಸುತ್ತೆ. ಕಣ್ಣಿನ ಆರೋಗ್ಯಕ್ಕೂ ಉತ್ತಮವಾಗಿದೆ. ಮೆದುಳಿನ ಆರೋಗ್ಯವನ್ನ ಹೆಚ್ಚಿಸಬಹುದು. ಮಾವಿನಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಮೆದುಳಿನ ಕೋಶಗಳನ್ನ ಆಕ್ಸಿಡೇಟಿವ್ ಒತ್ತಡದಿಂದ ರಕ್ಷಿಸಲು ಸಹಾಯ ಮಾಡುತ್ತೆ. ಈ ಬೇಸಿಗೆಯ ಶಾಖಕ್ಕೆ ದೇಹಕ್ಕೆ ದ್ರವರೂಪದ ಆಹಾರಗಳು ಉತ್ತಮ ಅಂತ ತಜ್ಞರು ಹೇಳ್ತಾರೆ. ಅದೇ ರೀತಿ ಮಾವು ಹಾಗೂ ಮಾವಿನ ಹಣ್ಣಿನ ತಾಜಾ ರಸವನ್ನ ಕುಡಿಯೋದ್ರಿಂದ ದೇಹದ ನಿರ್ಜಲೀಕರಣವನ್ನ ತಪ್ಪಿಸಬಹುದು, ಹೈಡ್ರೇಟ್ ಆಗಿಯೂ ಇರಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.